ಸರ್ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಾಳೆ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ನೋಡಿ, ಮಹತ್ವದ ದಿನ ದರ್ಶನ್ ಪಾಲಿಗೆ. ಮೋಸ್ಟ್ ಇಂಪಾರ್ಟೆಂಟ್ ಡೇ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬರೋಬ್ಬರಿ 8 ತಿಂಗಳು 15 ದಿವಸಗಳ ನಂತರ 2ನೇ ಬಾರಿಗೆ ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಡ್ತಾ ಇರೋದು. ಈ ಬಾರಿ ಖಂಡಿತವಾಗಿಯೂ ಅವರಿಗೆ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಾಗಿ ಅನೇಕ ಹಿರಿಯ ವಕೀಲರು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಯಾಕೆಂದರೆ ಅವರು ಈ ಬಾರಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಪ್ರಮುಖ ವಿಷಯಗಳು, ಅದು ಕೂಡ ಪುಟಗಟ್ಟಲೆ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ದರ್ಶನ್. ಸಾಕಷ್ಟು ಸಮಯ ಆಗಿ ಹೋಗಿಬಿಟ್ಟಿದೆ. ಖಂಡಿತವಾಗಿಯೂ ಈ ಬಾರಿ ಸುಪ್ರೀಂ ಕೋರ್ಟ್ ಅವರಿಗೆ ಬೇಲನ್ನು ಕನ್ಸಿಡರ್ ಮಾಡುತ್ತೆ ಅನ್ನೋ ರೀತಿಯಾಗೂ ಕೂಡ ಹಿರಿಯ ವಕೀಲರುಗಳು ಕೂಡ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಆದರೆ ಏನೆಲ್ಲ ವಿಷಯಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಅದನ್ನು ನೋಡ್ತಾ ಹೋಗೋಣ. ನೋಡಿ, ಜೈಲಿನಲ್ಲಿ ಸಹ ಕೈದಿಗಳಿಂದ ಅವರಿಗೆ ಬೆದರಿಕೆ ಆಗ್ತಾ ಇದೆಯಂತೆ. ತುಂಬ ಕೆಟ್ಟ ಪದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ. ಮಾನಸಿಕವಾಗಿ ನಾನು ಕುಗ್ಗು ಹೋಗಿಬಿಟ್ಟಿದ್ದೀನಿ ಅನ್ನೋದನ್ನು ಕೂಡ ಅವರು ಅರ್ಜಿಯಲ್ಲಿ ಮೆನ್ಷನ್ ಮಾಡಿರೋದು. ದರ್ಶನ್ ಸಾಕಷ್ಟು ನೋವನ್ನು, ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇದೀಗ ಇದೇ ಅಂಶಗಳೇ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಜೈಲಿನಲ್ಲಿ ನನ್ನನ್ನು ಅಮಾನವೀಯವಾಗಿ ನಡೆಸ್ಕೊಳ್ಳಾಗ್ತಾ ಇದೆ. ನಮ್ಮ ರೂಲ್ಸ್ಗಳು ಏನಿದೆಯೋ, ಅಂದರೆ ಈ ಕ್ವಾರಂಟೈನ್ ರೂಲ್ಸ್ಗಳು ಇರುತ್ತಲ್ಲ, ಜೈಲು ನಿಯಮಗಳು ಏನೆಲ್ಲ ಇರುತ್ತಲ್ವ, ಅದನ್ನು ಮೀರಿ ತನ್ನನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ. ಇದರಿಂದ ನಾನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಭಾಳಷ್ಟು ನೊಂದು ಬಿಟ್ಟಿದ್ದೀನಿ. ದೈಹಿಕವಾಗಿಯೂ ಕೂಡ ಹಾನಿಕರ ಪರಿಣಾಮವಾಗ್ತಾ ಇದೆ. ಸಹ ಕೈದಿಗಳಿಂದ ನನಗೆ ಬೆದರಿಕೆ ಇದೆ, ಪ್ರಾಣ ಬೆದರಿಕೆ ಇದೆ ಅಂತ ಹೇಳಿ ಆರೋಪ ಮಾಡ್ತಾ ಇರೋದು. ನೋಡಿ, ಜೈಲಿನಲ್ಲಿ ಆಗ್ತಾ ಇರ್ತಕ್ಕಂಥ ತಾರತಮ್ಯಗಳ ಬಗ್ಗೆ ದರ್ಶನ್ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಇತರೆ ಕೈದಿಗಳಿಗಿಂತ ನನ್ನನ್ನು ಬೇರೆ ರೀತಿಯಾಗಿ ನೋಡ್ತಾ ಇರೋದು, ಇದೇ ವಿಷಯದ ಬಗ್ಗೆ ಅವರು ತಾರತಮ್ಯ ಅನ್ನೋ ಪದಗಳನ್ನು ಬಳಸ್ತಾ ಇರೋದು. ಕುಟುಂಬದವರ ಭೇಟಿಗೆ ಸರಿಯಾದ ಸಮಯಾವಕಾಶವನ್ನು ನೀಡ್ತಾ ಇಲ್ಲ. ನನಗೇನು ಮೂಲಭೂತ ಸೌಕರ್ಯಗಳಿದ್ದಾವೋ, ಆಹಾರ, ಬಟ್ಟೆ, ಮಲಗಲಿಕ್ಕೆ ಬೇಕಾದಂಥ ಹಾಸಿಗೆ, ಅದನ್ನು ಕೂಡ ನನಗೆ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜೈಲು ಸೆಲ್ನ ಕಾರಿಡಾರ್ನಲ್ಲಿ ಮಾತ್ರ ನನಗೆ ವಾಕ್ ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ. ಜೈಲು ಹಕ್ಕಿಯಾಗಿ ನಾಳಾಟವನ್ನು ಅನುಭವಿಸ್ತಾ ಇದ್ದೀನಿ. ಬೆನ್ನೋವಿನಿಂದ ಬಳಲ್ತಾ ಇದ್ದರೂ ಕೇವಲ 2ರಿಂದ 3 ಬಾರಿ ಮಾತ್ರ ಫಿಸಿಯೋಥೆರಪಿ ಮಾಡಲಾಗಿದೆ ಅಂತ ದರ್ಶನ್ ಅವರು ಜೈಲು ಅರ್ಜಿಯಲ್ಲಿ, ಅಂದರೆ ಈ ಜಾಮೀನು ಅರ್ಜಿಯಲ್ಲಿ ನೋವನ್ನು ತೋಡ್ಕೊಂಡಿರೋದು. ಇದಲ್ಲದೆ ಜೈಲಿನಲ್ಲಿ ಸಹ ಕೈದಿಗಳು ನಿಂದನೆ ಮಾಡ್ತಾ ಇರೋದು, ಮೂದಲಿಸ್ತಾ ಇರೋದು, ಹಲವು ಬಾರಿ ನನ್ನನ್ನು ಉದ್ದೇಶಪೂರ್ವಕವಾಗಿ ಪ್ರಚೋದನೆ ನೀಡ್ತಾ ಇರೋದು, ಮಾಧ್ಯಮಗಳಲ್ಲಿ ನೆಗೆಟಿವ್ ಪ್ರಚಾರದಿಂದ ನನ್ನ ಸಮಸ್ಯೆ ಇನ್ನಷ್ಟು ಕೂಡ ಹೆಚ್ಚಾಗ್ತಾ ಇದೆ, ಬಿಗಡಾಯಿಸ್ತಾ ಇದೆ. ಜೈಲಿನಲ್ಲಿ ಇತರೆ ಕೈದಿಗಳಿಂದ ನನ್ನ ತುಂಬ ಡಿಫ್ರೆಂಟಾಗಿ ಇಡಲಾಗಿದೆ ಅನ್ನೋ ರೀತಿಯಾಗಿ ಅವರು ಉಲ್ಲೇಖ ಮಾಡ್ತಾ ಇರೋದು. ಆರ್ಥಿಕವಾಗಿಯೂ ಕೂಡ ಎಷ್ಟೇ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ದರ್ಶನ್ ಅವರು ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ದಾರೆ. ನೋಡಿ, ಸುದೀರ್ಘ ಜೈಲು ವಾಸ ಈಗಾಗಲೇ ಅವರು ಅಪ್ಲೈ ಮಾಡಬೇಕಾಗಿತ್ತು, ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗಿತ್ತು. ಯಾಕೆಂದರೆ ಆಲ್ಮೋಸ್ಟ್ ಯಾವಾಗೇ ಆಗಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೇ ಹೇಳಿಬಿಡ್ತಾರೆ, ಕ್ರಿಮಿನಲ್ ಪ್ರಕರಣಗಳೇ ಇರಲಿ, ಹಿಯರಿಂಗ್ ಸ್ಟಾರ್ಟ್ ಆದ ನಂತರ ಕೊಟ್ಟುಬಿಡಿ, ಅವರಿಗೆ ಜಾಮೀನನ್ನು ಕೊಟ್ಟುಬಿಡಿ ಅಂತ. ತುಂಬ ಸೀರಿಯಸ್ ಕೇಸ್ಗಳಲ್ಲಿ ಮಾತ್ರ ಅದನ್ನು ಹೋಲ್ನಲ್ಲಿ ಇಡಲಾಗತ್ತೆ. ಆದರೆ ಈಗ 8 ತಿಂಗಳು 15 ದಿವಸ ಕಳೆದು ಹೋಗಿಬಿಟ್ಟಿದೆ. ಸುದೀರ್ಘ ಜೈಲು ವಾಸವನ್ನು ದರ್ಶನ್ ಅನುಭವಿಸಿದ್ದಾರೆ. ಈ ಸುದೀರ್ಘ ಜೈಲು ವಾಸದಿಂದ ನನ್ನ ಜೀವನೋಪಾಯಕ್ಕೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಪ್ರತಿ ವರ್ಷ 2ರಿಂದ 3 ಸಿನಿಮಾಗಳಿಗೆ ಸೈನ್ ಹಾಕ್ತಾ ಇದ್ದೆ. ಜಾಮೀನು ರದ್ದುಪಡಿಸುವ ವೇಳೆಯೂ ಕೂಡ 3 ಸಿನಿಮಾಗಳಿಗೆ ಸಹಿ ಹಾಕಿದ್ದೆ. ಒಂದು ಬಿಗ್ ಪ್ರೊಡಕ್ಷನ್ ಹೌಸ್, KVN ಪ್ರೊಡಕ್ಷನ್ ಮೀಡಿಯಾ ಹೌಸ್ ಸ್ಟುಡಿಯೋಸ್, ಜೊತೆಗೆ ಈ ಮೀಡಿಯಾ ಹೌಸ್ ಸ್ಟುಡಿಯೋಸ್ನ ಸಿನಿಮಾಗಳಿಗೂ ಕೂಡ ಸಹಿ ಹಾಕಿದ್ದೀನಿ. ಸಿನಿಮಾಗೋಸ್ಕರ ನಿರ್ಮಾಪಕರು 6 ಕೋಟಿ ಬಂಡವಾಳವನ್ನು ಹಾಕಿರೋದು. ನಾನು ಹೀಗೆ 8 ತಿಂಗಳು ಜೈಲು ಪಾಲಾಗಿಬಿಟ್ರೆ ಸಿನಿಮಾ ಕೂಡ ನಿಂತು ಹೋಗುತ್ತೆ, ನನ್ನ ಜೀವನ ಕೂಡ ನಿಂತು ಹೋಗುತ್ತೆ, ಹೊಸ ಚಿತ್ರಗಳನ್ನು ಕೂಡ ಕಳೆದುಕೊಳ್ತಾ ಇದ್ದೀನಿ, ನಷ್ಟ ಆಗ್ತಾ ಇದೆ. ಸುದೀರ್ಘ ಜೈಲು ವಾಸ ವೃತ್ತಿ ಜೀವನಕ್ಕೆ ಒಂದು ರೀತಿಯಾಗಿ ಮರಣಗಂಟನೆ ಆಗ್ತಾ ಇದೆ, ಗಂಟೆ ಆಗ್ತಾ ಇದೆ ಅಂತ ಹೇಳಿ ಅವರು ಉಲ್ಲೇಖ ಮಾಡ್ತಾ ಇರೋದು. ನೋಡಿ, ನಾಳೆ ದರ್ಶನ್ ಭವಿಷ್ಯ ಪ್ರಮುಖವಾಗಿ ನಾವು ಇಲ್ಲಿ ನಿರ್ಧಾರ ಮಾಡಬೇಕಾಗತ್ತೆ. ಅವರಿಗೆ ಸಿಗುತ್ತಾ ಬೇಲ ಅಥವಾ ಬೇಲ್ ರದ್ದಾಗುತ್ತಾ ಅಂತ. ಇನ್ನೂ ಅವರು ತುಂಬ ಇಂಪಾರ್ಟೆಂಟ್ ವಿಷಯವನ್ನು ಕೂಡ ಮೆನ್ಷನ್ ಮಾಡಿರೋದು. ಯಾಕೆ ಅಂದರೆ, ನಾನು ಆರಂಭದಲ್ಲೇ ಹೇಳಿದೆ, ಸುಪ್ರೀಂ ಕೋರ್ಟ್ನ ವಿಚಾರಣೆ ಯಾವಾಗಲೇ ಆಗಬೇಕಾದರೂ ಕೂಡ, ಜೊತೆಗೆ ಕರ್ನಾಟಕದಲ್ಲೂ ಕೂಡ ಅದು ವಿಚಾರಣೆ ನಿರಂತರವಾಗಿ ನಡೀತಾ ಇದ್ದರೂ ಕೂಡ ಸಾಕ್ಷಿಗಳ ವಿಚಾರಣೆ ನಡೆದಿದೆಯಾ, ಎಲ್ಲ ಸಾಕ್ಷಿಗಳ ವಿಚಾರಣೆ ಆರಂಭದಲ್ಲಿ ಆಗಿಬಿಟ್ಟಿದ್ರೆ ಕೊಟ್ಟುಬಿಡಿ ಅಂತ ಹೇಳಿಬಿಡ್ತಾರೆ. ಆದರೆ ಇಲ್ಲಿ 262 ಸಾಕ್ಷಿಗಳ ವಿಚಾರಣೆ ಆಗಬೇಕಾಗಿರೋದು ಚಾರ್ಜ್ ಶೀಟ್ನ ಪ್ರಕಾರ. ಒಟ್ಟು 262 ಸಾಕ್ಷಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಏನು ಕರ್ನಾಟಕ ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡಿದಾರೋ ಅವರು 262 ಸಾಕ್ಷಿಗಳನ್ನು ಮೆನ್ಷನ್ ಮಾಡಿದ್ದಾರೆ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವೆಲ್ಲರನ್ನೂ ಕೂಡ ವಿಚಾರಣೆಗೆ ಹಾಜರುಪಡಿಸಬೇಕು ಕರ್ನಾಟಕ ನ್ಯಾಯಾಲಯಕ್ಕೆ. ಆದರೆ 8 ತಿಂಗಳಿಂದ
ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಆಗಿರೋದು. ಶೀಘ್ರದಲ್ಲಿ ಸಾಕ್ಷ್ಯ ವಿಚಾರಣೆ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹೀಗಾಗಿ ಜಾಮೀನು ನೀಡಿ ಅಂತ ಹೇಳಿ ದರ್ಶನ್ ಮನವಿ ಸಲ್ಲಿಸಿರೋದು. ನೋಡಿ, ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಬರ್ತಾ ಇದೆ. ದರ್ಶನ್ ಜೈಲು ಸೇರಿ ಈಗಾಗಲೇ ತಿಂಗಳುಗಳೇ ಕಳೀತಾ ಬಂದಿದ್ದಾವೆ. ನಾಳೆ ವಿಚಾರಣೆ ನಡೆಸಲಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಜಾಮೀನನ್ನು ನೀಡುತ್ತಾ ಇಲ್ವಾ? ನೋಡಿ, ಇವೆಲ್ಲವುಗಳನ್ನು ಗಮನ ಹರಿಸಿ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ದರ್ಶನ್ ಕೇಸನ್ನು ಎಳೆಯಲಾಗ್ತಾ ಇದೆ ಅನ್ನೋ ಗಂಭೀರತೆಯನ್ನು ಅರಿತು, ಅಥವಾ 262 ಸಾಕ್ಷಿಗಳಿದ್ದಾವೆ, ಕೇವಲ 10 ಸಾಕ್ಷಿಗಳ ವಿಚಾರಣೆ ನಡೆದಿರೋದ್ರಿಂದ ಇವೆಲ್ಲವುಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನು ಕೂಡ ಕೊಡಬಹುದು. ನೋಡಿ, ನಾಳೆ ನಡೆಯಲಿರ್ತಕ್ಕಂಥ ವಿಚಾರಣೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಏನಾಗುತ್ತೆ ದರ್ಶನ್ ಕೇಸ್? ಅವರ ಅಭಿಮಾನಿಗಳು ಕೂಡ ತುಂಬ ಕುತೂಹಲದಿಂದ ನೋಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಕೂಡ ಗೊತ್ತಿರೋವಾಗ 6-7 ತಿಂಗಳಿಂದ ಟ್ರಯಲ್ ಶುರುವಾಗಿರೋದು. 10ರಿಂದ 12 ಆರೋಪಿಗಳನ್ನು ಕೋರ್ಟ್ ಮುಂದೆ ನಿಲ್ಲಿಸಿರೋದು. ಕ್ರಾಸ್ ಎಕ್ಸಾಮಿನೇಷನ್ ಕೂಡ ನಡೀತಾ ಇದೆ. ಪ್ರತಿ ಸೋಮವಾರ ಮಂಗಳವಾರ ವಾರಕ್ಕೆ 2 ಬಾರಿ ಸೆಷನ್ಸ್ ಕೋರ್ಟ್ನಲ್ಲಿ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿಯಲ್ಲೂ ಕೂಡ ಬೇಲನ್ನು ಸಲ್ಲಿಸಿರೋದ್ರಿಂದ ಮೇ 4 ತುರ್ತು ವಿಚಾರಣೆ ಬರ್ತಾ ಇರೋದ್ರಿಂದ ಬರೋಬ್ಬರಿ 8 ತಿಂಗಳು 15 ದಿವಸಗಳ ಕಾಲ ಜೈಲಿನಲ್ಲಿ ಇದ್ದಂಥ ದರ್ಶನ್ಗೆ ಸ್ವಲ್ಪ ರಿಲೀಫ್ ಸಿಗಬಹುದು ಅನ್ನಲಾಗ್ತಾ ಇದೆ. ಸ್ಟಾರ್ ವಿಟ್ನೆಸ್ಗಳ ಸಾಕ್ಷಿ ಎಲ್ಲವನ್ನೂ ಕೂಡ ಪಡೆಯಲಾಗಿದೆಯಾ ಇಲ್ಲಿ? ಈಗ ಕೊಡಬಹುದಾ ಅಥವಾ ಇಲ್ವಾ? ಅಥವಾ ಸ್ಟಾರ್ ವಿಟ್ನೆಸ್ಗಳ ಸಾಕ್ಷಿಯನ್ನು ಪಡೆಯಲಾಗದೇ ಇದ್ದರೆ ಸುಪ್ರೀಂ ಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ಬೇಡ, ಇವರು ಪ್ರಭಾವಿ ಇದ್ದಾರೆ, ಸಾಕ್ಷ್ಯನಾಶ ಮಾಡ್ಬೋದು, ಲೀಗಲಿ ರಿಲೀಫ್ ಕೊಡೋದು ಬೇಡ ಅಂತೇಳಿ ಇದನ್ನು ತಡೆ ಹಿಡಿಬೋದು, ಇದನ್ನು ರದ್ದು ಕೂಡ ಮಾಡಬಹುದು. ಎಲ್ಲವೂ ಕೂಡ ಕೋರ್ಟ್ಗೆ ಹೇಗೆ ಮನವರಿಕೆ ಮಾಡಿಕೊಡ್ತೀವಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಈ ಬಾರಿಯೂ ಕೂಡ ಕಳೆದ ಬಾರಿ ಯಾರೆಲ್ಲ ಈ ಜಾಮೀನು ಅರ್ಜಿಯನ್ನು ವಜಾ ಮಾಡಿದ್ರು, ನ್ಯಾಯಮೂರ್ತಿ ಪಡಿವಾಲ ಮತ್ತು ಮಾಧವನ್ ಅವರ ದ್ವಿಸದಸ್ಯ ಪೀಠದಲ್ಲೇ ಇದು ಮತ್ತೆ ವಿಚಾರಣೆಗೆ ಬಂದುಬಿಟ್ರೆ, ಅವರು ಹೋದ ಸಾರಿ ಕೂಡ ಈ ಕೇಸ್ನ ಎಲ್ಲವನ್ನೂ ಕೂಡ ತರಿಸ್ಕೊಂಡು, ದರ್ಶನ್ ಫೋಟೋ ತರಿಸ್ಕೊಂಡು, ಅವ್ರು ಕೊಟ್ಟಂಥ ಟಾರ್ಚನ್ನ ಎಲ್ಲವನ್ನೂ ಕೂಡ ಗಮನ ಹರಿಸಿ ಮಾನಸಿಕವಾಗಿ ಟಾರ್ಚರ್ ಕೊಟ್ಟಿದ್ದು, ಜೊತೆಗೆ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿನಿ ಯಾವ ರೀತಿಯಾಗೆಲ್ಲ ವಿಚಿತ್ರವಾಗಿ ಹಿಂಸೆ ಕೊಟ್ಟು ಆತನ ಪ್ರಾಣವನ್ನು ತೆಗೆದುಕೊಂಡಿದ್ರು ಅನ್ನೋದೆಲ್ಲವೂ ಕೂಡ ಜಡ್ಜ್ ಗಮನಕ್ಕೆ ಬಂದಿತ್ತು. ಹಾಗಾಗಿ ಅದೆಲ್ಲವೂ ಕೂಡ ಮತ್ತೆ ಪರಿಗಣಿಸಿ ಈ ಜಾಮೀನು ಅರ್ಜಿಯನ್ನು ವಜಾ ಮಾಡಿದ್ರು ಮಾಡ್ಬೋದು. ಹಾಗಾಗಿ ನೋಡೋಣ, ಎಲ್ಲವೂ ಕೂಡ ಕುತೂಹಲದಿಂದ ನಾವು ಗಮನ ಹರಿಸಬೇಕಾಗಿದೆ. ಬಟ್ ಈ ಬಾರಿ ಸುಪ್ರೀಂ ಕೋರ್ಟ್ನ ಪರ ವಕೀಲರಾಗಿ ರಂಜಿತಾ ರೋಹಟಿಗೆ ಅವರಿದ್ದಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಅನುಭವಿ ನ್ಯಾಯವಾದಿಗಳು. ಪ್ರಮುಖವಾಗಿ ಕ್ರಿಮಿನಲ್ ಕೇಸ್ ಹ್ಯಾಂಡಲ್ ಮಾಡ್ತಾರೆ ಅವರು. ಇನ್ನು ನಿಮಗೆ ಗೊತ್ತಿರೋ ಹಾಗೆ ಭಾರತದ ಮಾಜಿ ಅಟಾರ್ನಿ ಜನರಲ್ ಮುಕುಲ್ ರೋಹಟಿಗೆ ಇದ್ದಾರಲ್ವ, ಅವರ ಟೀಮ್ನಲ್ಲೇ ಇವರು ಕೆಲಸ ಮಾಡ್ತಿರೋದು. ಪಶ್ಚಿಮ ಬಂಗಾಳದ ಮಹಿಳೆಯೊಬ್ಬರ ಮತದಾರರ ಪಟ್ಟಿಯಿಂದ ಹೆಸರು ತೆಗೆದು ಹಾಕಿದಾಗ ಆ ಕೇಸ್ನಲ್ಲೂ ಕೂಡ ಅವರು ತುಂಬ ಸೀರಿಯಸ್ ಆಗಿ ವಾದ ಮಾಡಿದರು ಸುಪ್ರೀಂ ಕೋರ್ಟ್ನಲ್ಲಿ. ಹಾಗಾಗಿ ದರ್ಶನ್ಗೆ ಇವರು ನ್ಯಾಯವನ್ನು ತಂದು ಕೊಡಬಲ್ಲರು ಅನ್ನೋ ಒಂದು ಭರವಸೆ ಆಧಾರದ ಮೇಲೆ ದರ್ಶನ್ ಇವರ ಕಡೆಯಿಂದ ಅರ್ಜಿಯನ್ನು ಹಾಕ್ಸಿರೋದು ಸುಪ್ರೀಂ ಕೋರ್ಟ್ನಲ್ಲಿ. ಪ್ರಾಸಿಕ್ಯೂಷನ್ ಪರ ವಕೀಲರಾಗಿ ಇವರು ವಾದ ಮಾಡ್ತಾರೆ. ನೋಡೋಣ ಏನಾಗಬಹುದು ನಾಳೆ ಕೇಸ್ ಅಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ.